सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧಗ್ರಹ ದಶಮದಲ್ಲಿದ್ರೂ ಕೂಡ ನೀಚ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, ರಾಶ್ಯಾಧಿಪತಿ ನೀಚನಾದಾಗ ನಮ್ಮ ಆಲೋಚನೆಗಳು ಚೇಂಜ್ ಆಗುತ್ತೆ. ಅಂದ್ರೆ ಸಡನ್ ಆಗಿ ನಾವು ಚೇಂಜ್ ಆಗ್ಬಿಡ್ತೀವಿ ಅಂತಲ್ಲ, ಆ ಟೈಮಲ್ಲಿ ನಾವು ಏನ್ ಯೋಚನೆ ಮಾಡ್ತಾ ಇದೀವಿ, ನಾವ್ ಏನು ಮಾತಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಗಮನ ಇರದೇ ಇರೋಂಥದ್ದು. ನೀಚ ಸ್ಥಾನ ಅನ್ನೋದು ಆ ಗ್ರಹದ ವೀಕ್ನೆಸ್ ತೋರಿಸುತ್ತೆ. ಈಗ ನಾವು ತುಂಬಾ ಶಕ್ತಿಶಾಲಿಯಾಗಿದ್ರೆ ನಾವು ಕೆಲಸ ಮಾಡ್ಬೋದಲ್ವಾ. ಅದೇ ನಮ್ಗೆ ಏನಾದ್ರೂ ಕಾಯಿಲೆ ಬಂದ್ರೆ, ನಾವು ಪೇಷಂಟ್ ಆಗ್ಬಿಟ್ರೆ ನಾವೇನು ಕೆಲಸ ಮಾಡಕ್ಕಲ್ಲ. ಅದೇ ತರ ರಾಶ್ಯಾಧಿಪತಿ ನೀಚನಾಗುವುದು ನಿಮ್ಮ ಮನಸ್ಸಿನ ಕಾಯಿಲೆಯನ್ನ ತೋರಿಸುತ್ತೆ. ಕಾಯಿಲೆ ಬಂದಿರೋ ಮನಸ್ಸಾಗಿರುತ್ತೆ. ಸರಿಯಾಗಿ ಯಾವುದ್ರ ಬಗ್ಗೆನೂ ನಿರ್ಣಯ ತಗೊಳಕ್ಕಾಗಲ್ಲ, ಸರಿಯಾಗಿ ಯಾವುದನ್ನು ಯೋಚಿಸಕ್ಕಾಗಲ್ಲ, ಎಲ್ಲರ ಬಗ್ಗೆನೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ಯಾವುದರ ಮೇಲೂ ಆಸಕ್ತಿ ಇಲ್ಲ. ಈ ತಿಂಗಳಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಈ ಭಾವನೆಗಳು ಹೆಚ್ಚಾಗತ್ತೆ. ಮತ್ತೆ ಕೆಲವೊಂದನ್ನ ತುಂಬಾ ರಾಂಗ್ ಆಗಿ ಜಡ್ಜ್ ಮಾಡ್ತೀರಾ, ಇದು ತುಂಬಾ ತಪ್ಪು. ಅಂಥ ವಿಚಾರಗಳು ಈ ತಿಂಗಳಲ್ಲಿ ಆಗತ್ತೆ. ಆದಷ್ಟು ನೀವು ಯಾವ್ದ್ರ ಬಗ್ಗೆನೂ ಏನೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಟೈಮ್ ಕೊಡಿ. ಈ ತಿಂಗಳು ಕಲಿಯೋವರೆಗೂ ಯಾವುದೇ ಒಂದು ಮುಖ್ಯ ನಿರ್ಧಾರಗಳನ್ನ ತಗೋಬೇಡಿ. ಸ್ವಲ್ಪ ಟೈಮ್ ಬೇಕು, ವೇಟ್ ಮಾಡಿ. ಇದೊಂದು ಮನಸ್ಸಿಗೆ ಏನೋ ಅಶಾಂತಿ, ಯಾಕೆಂದ್ರೆ ಶನಿ ಕೂತ್ಕೊಂಡಿರ್ತಾನೆ. ಈ ಬುಧನ್ ಜೊತೆನಲ್ಲಿ ಶನಿ ಕೂತ್ಕೊಂಡಾಗ ಹಳೆಯ ವಿಚಾರಗಳು ನೆನಪಾಗ್ತಾ ಇರತ್ತೆ. ಬಟ್ ಇಲ್ಲಿ ಇನ್ನೊಂದೇನಾಗುತ್ತೆ, ಆ ಬುಧನ ಜೊತೆನಲ್ಲಿ ಕುಜಾನು ಇರ್ತಾನೆ. ಕುಜ ಟೆನ್ಷನ್ ಕೊಡ್ತಾ ಇರ್ತಾನೆ. ಕೆಲಸದ ವಿಷಯದಲ್ಲಾಗಿರ್ಬೋದು, ಏನೋ ಈವರೆಗೆ ಆಗಿರೋ ಸಮಸ್ಯೆಗಳು, ಏನೋ ಸಣ್ಣ ಪುಟ್ಟ ಸಮಸ್ಯೆಗೆ ತುಂಬಾ ಜಾಸ್ತಿ ಟೆನ್ಷನ್ ತಗೊಳ್ಳೋದು, ಸಣ್ಣ ವಿಚಾರಕ್ಕೆ ತುಂಬಾ ಜಾಸ್ತಿ ಟೆನ್ಷನ್ ತಗೊಳ್ಳೋದು. ಕೆಲಸದ ವಿಷಯದಲ್ಲಿ ಟೆನ್ಷನ್ ಇರುತ್ತೆ, ನನ್ನ ಕೆಲಸ ಎಲ್ಲಿ ಹೋಗ್ಬಿಡುತ್ತೋ. ಯಾಕಂದ್ರೆ ಕೆಲಸದಲ್ಲಿ ಒಂಥರ ಒತ್ತಡ ಇರುತ್ತೆ ತುಂಬಾ. ದಶಮದಲ್ಲಿ ಶನಿ, ಕುಜ, ರವಿ, ಬುಧ 4 ಗ್ರಹಗಳು. ಸಿಕ್ಕಾಪಟ್ಟೆ ಟೆನ್ಷನ್. ಏನಪ್ಪಾ ಇಷ್ಟೊಂದು ಕೆಲಸ ಕೊಡ್ತಾರೆ, ಒಂಥರ ರೆಸ್ಟೇ ಇಲ್ಲ ಅನ್ನೋ ತರ ನಿಮ್ಗೆ ಕೆಲ್ಸದ ಬಗ್ಗೆ ತುಂಬಾ ಟೆನ್ಷನ್ ಇರುತ್ತೆ. ನಿಮ್ಗೆ ಏನ್ ಅನಿಸ್ತಿರುತ್ತೆ, ನನ್ ಕೆಲಸ ಹೋಗ್ಬಿಡುತ್ತೇನೋ ಅನಿಸ್ತಿರುತ್ತೆ. ಇನ್ನೊಂದ್ಸಲ ಏನ್ ಅನ್ಸುತ್ತೆ, ನನ್ನ ಕೆಲಸ ಬಿಟ್ಬಿಡೋಣ, ಬೇರೆ ಕೆಲಸ ಟ್ರೈ ಮಾಡೋಣ. ಈ ತರ ಎಲ್ಲ ಉದ್ಯೋಗದ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಈ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಕಾಣಿಸುತ್ತೆ. ಪರಿಹಾರ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಬಟ್ ಪರಿಹಾರಕ್ಕಿಂತ ಮೊದಲು ನಿರ್ಧಾರ, ಯಾವ ನಿರ್ಧಾರನೂ ತಗೋಬೇಡಿ. ಈಗ ಅದಾಗೆ ಕೆಲಸ ಹೋಯ್ತು ಅಂದ್ರೆ ನೀವು ಬೇರೆ ಕೆಲಸ ಹುಡುಕಿ, ತೊಂದ್ರೆ ಇಲ್ಲ. ಬೇರೆ ಕೆಲಸ ಸಿಗ್ಬೇಕು, ಬೇಗ ಒಳ್ಳೆ ಕೆಲಸ ಸಿಗ್ಬೇಕು, ಅದಕ್ಕೆ ಏನ್ ಪರಿಹಾರ ಅಂತ ನಾನು ಹೇಳ್ತೀನಿ. ಆದ್ರೆ ನೀವಾಗೆ ಕೆಲಸ ಬಿಡುವಂತಹ ತೀರ್ಮಾನ ತಗೋಬಾರ್ದು. ಏನಂದ್ರೆ ಇವಾಗ ನಾವು ಸ್ವಲ್ಪ ಸಫರ್ ಮಾಡ್ತಾ ಇದೀವಿ ಉದ್ಯೋಗದಲ್ಲಿ ಅಂದ್ರೆ ಅದು ನಮ್ದ ಪ್ರಾರಬ್ಧ ಕರ್ಮ ಆಗಿರುತ್ತೆ. ಅಲ್ಲಿಂದ ಎಸ್ಕೇಪ್ ಆದ್ರೆ ಇನ್ನೆಲ್ಲ ಒಳ್ಳೇದಾಗತ್ತೆ ಅನ್ನೋದು ತುಂಬಾ ಭ್ರಮೆ. ಬೇರೆ ಕಡೆ ಹೋದ್ರೂ ಕೂಡ ಅಲ್ಲಿ ಇನ್ನೊಂದ್ ತರ ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಹಂಗಂತ ಅದನ್ನ ಕಂಪ್ಲೀಟ್ ಆಗಿ ಅನುಭವಿಸ್ಬೇಕಂತಲ್ಲ, ಅದರ ತೀವ್ರತೆಯನ್ನ ಕಮ್ಮಿ ಮಾಡ್ಕೋಬಹುದು ಪರಿಹಾರದ ಮೂಲಕ. ಹಾಗಾಗಿ ನಿರ್ಧಾರವನ್ನ ಸರಿಯಾಗಿ ಮಾಡಿ. ಇನ್ನು ನಿಮ್ಗೆ ತೃತೀಯ ಭಾವಾಧಿಪತಿ ಆದಂತಹ ಸೂರ್ಯ ಗ್ರಹ ದಶಮದಲ್ಲೇ ಸ್ಥಿತನಾಗಿರ್ತಾನೆ. ಶನಿ ಸೂರ್ಯ ಒಂದೇ ಮನೇಲಿರೋದ್ರಿಂದ 15ನೇ ತಾರೀಕುವರೆಗೂ ನಿಮ್ಮ ಪಿತೃವಿನ ಆರೋಗ್ಯದ ಬಗ್ಗೆ ಮತ್ತು ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮಾತೃಸ್ಥಾನಾಧಿಪತಿ ಬುಧ, ಪಿತೃಸ್ಥಾನಾಧಿಪತಿ ಶನಿ, ಇವರಿಬ್ರು ರವಿ ಜೊತೆನಲ್ಲಿ ಸ್ಥಿತರಾಗಿರ್ತಾರೆ. ಹಾಗಾಗಿ ಮನೆಯಲ್ಲಿ ವಯಸ್ಸಾದವರು ಇದ್ರೆ ತಂದೆ ತಾಯಿಗಳಿಗೆ ಆರೋಗ್ಯದಲ್ಲಿ ತೊಂದರೆಗಳು ಬರುವ ಸಾಧ್ಯತೆಗಳಿದೆ. ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಈಗಾಗ್ಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ನಿಮ್ಮ ಮಾತಾಪಿತೃಗಳು ಅಂದ್ರೆ ಅವರ ಕಡೆ ಹೆಚ್ಚು ಗಮನವನ್ನ ಹರಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಅವರ ವಿಷಯದಲ್ಲಿ ಟೆನ್ಷನ್ ಇನ್ನೂ ಜಾಸ್ತಿ ಆಗತ್ತೆ. ಟೆನ್ಷನ್ ಕೊಡಕ್ಕೆ ಅಂತಾನೆ ಬುಧನ್ ಜೊತೆನಲ್ಲಿ ಮಂಗಳ ಗ್ರಹ ಕೂತ್ಕೊಂಡ್ಬಿಟ್ಟಿದ್ದಾನೆ. ರೆಸ್ಟೇ ಕೊಡೋದಿಲ್ಲ ನಿಮ್ ಬ್ರೈನ್ಗೆ, ಬರೀ ಚಿಂತೆ. ಆಫೀಸ್ಗೆ ಹೋದ್ರೆ ಕೆಲ್ಸದ ಪ್ರಾಬ್ಲಮ್, ಮನೆಗ್ ಬಂದ್ರೆ ಈ ಪ್ರಾಬ್ಲಮ್, ಅಯ್ಯೋ ನಮ್ ತಂದೆಗೆ ಹುಷಾರಿಲ್ಲ, ಅಯ್ಯೋ ನಮ್ ತಾಯಿಗೆ ಹುಷಾರಿಲ್ಲ, ಈ ತರ ಆಗ್ತಾ ಇರತ್ತೆ. ಹಾಗಾಗಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಿದ್ದಂಗೆ ನೀವು ಒಂದು ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡಿಸ್ಬೇಕೋ ಕೊಡಿಸ್ಬಿಡಿ, ಲೇಟ್ ಮಾಡಕ್ ಹೋಗ್ಬೇಡಿ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಸಾಧಾರಣ ಮಟ್ಟದಲ್ಲಿ ಇರುತ್ತೆ, ಪರವಾಗಿಲ್ಲ. ಯಾಕಂದ್ರೆ ಶುಕ್ರ ಲಾಭದಲ್ಲಿರೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೊಡಲ್ಲ, ಬಟ್ ತೃಪ್ತಿ ಇರಲ್ಲ, ಸಾಲದು ಅನ್ನೋ ತರನೇ ಅನಿಸ್ತಿರುತ್ತೆ.
ಚತುರ್ಥಾಧಿಪತಿ ಬುಧ ಗ್ರಹ ದಶಮದಲ್ಲಿದ್ದಾನೆ, ಬಟ್ ನೀಚನಾಗಿದ್ದಾನೆ. ಇತರ ಪಾಪಗ್ರಹಗಳಿಂದ ಪೀಡಿತನಾಗಿದ್ದಾನೆ. ಹಾಗಾಗಿ ಮನೆ, ಭೂಮಿ, ವಾಹನ ಇವುಗಳನ್ನ ತಗೊಳ್ಳೋ ಸೇಲ್ ಮಾಡುವಂಥದ್ದು ಈ ಯಾವ ನಿರ್ಧಾರವು ಈ ಏಪ್ರಿಲ್ ತಿಂಗಳಲ್ಲಿ ಬೇಡ. ಸ್ವಲ್ಪ ದಿನ ವೇಟ್ ಮಾಡಿ. ಬುಧ ಗ್ರಹ ಮೇಷರಾಶಿಗೆ ಬಂದ ಮೇಲೆ ನೀವು ಈ ಒಂದು ವಿಚಾರದಲ್ಲಿ ಒಂದು ಡಿಸಿಷನ್ ತಗೊಳ್ಳಿ. ಅಲ್ಲಿವರೆಗೂ ಬೇಡ. ಹಾಗೆ ಪಂಚಮಾಧಿಪತಿ ಶುಕ್ರ ಗ್ರಹ ಲಾಭದಲ್ಲಿ ಕೂತ್ಕೊಂಡು ಪಂಚಮ ಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಶುಭದಾಯಕವಾದ ಸಮಯ. ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಿಮ್ ರಾಶಿಯಲ್ಲಿ ಗುರು ಕೂತ್ಕೊಂಡು ಪಂಚಮ ನೋಡ್ತಾ ಇದ್ದಾನೆ. ಇನ್ನು ಪಂಚಮಾಧಿಪತಿ ಲಾಭದಲ್ಲಿ ಕೂತ್ಕೊಂಡು ಪಂಚಮವನ್ನೇ ನೋಡ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಚೆನ್ನಾಗಿದೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಎರಡೂ ರೀತಿಯ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು, ಹೆಚ್ಚು ಜವಾಬ್ದಾರಿಗಳು ಇದೆಲ್ಲವೂ ಕೂಡ 15ನೇ ತಾರೀಕುವರೆಗೂ ಇರುತ್ತೆ. 15ನೇ ತಾರೀಕು ಮೇಲೆ ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ? ಇಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ 15ನೇ ತಾರೀಕಿಗೆ ಸೂರ್ಯ ಉಚ್ಚ ಕ್ಷೇತ್ರಕ್ಕೆ ಬಂದ್ಮೇಲೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಒತ್ತಡಗಳು ಕಮ್ಮಿ ಆಗುತ್ತೆ. ಟೆನ್ಷನ್ ಹಾಗೆ ಇರುತ್ತೆ, ಒತ್ತಡಗಳು ಕಮ್ಮಿ ಆಗುತ್ತೆ. ಸಪ್ತಮಾಧಿಪತಿಯಾದ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದು ತನ್ನ ವಕ್ರ ಸಂಚಾರವನ್ನ ತ್ಯಾಗ ಮಾಡಿದ್ದಾನೆ. ಹಾಗಾಗಿ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಬಹಳ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದಶಮದಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಬರೀ ಉದ್ಯೋಗ ಮಾತ್ರ ಅಲ್ಲ, ಬೇರೆ ಬೇರೆ ನಿಮ್ಮ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸಬೇಕಾಗತ್ತೆ. ಯಾಕಂದ್ರೆ ಕರ್ಮಕ್ಕೆ ಕಾರಕ ಶನಿ ಗ್ರಹ ಕರ್ಮಸ್ಥಾನದಲ್ಲೇ ಇರೋದ್ರಿಂದ ನಿಮ್ಮ ಜವಾಬ್ದಾರಿಗಳು, ಇವಾಗ ನಿಮ್ಗೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿದೆ, ನಿಮ್ಮ ತಾಯಿ ತಂದೆ ಹುಷಾರಿಲ್ಲ, ಅವ್ರನ್ನ ನೋಡ್ಕೋಬೇಕು, ಅದು ಜವಾಬ್ದಾರಿ, ನಿಮಗೆ ಕಷ್ಟ ಆಗ್ತಿದೆ ಅಂದ್ರೂ ಕೂಡ ಅದು ನಿಮ್ಮ ಪ್ರಾರಬ್ಧ ಕರ್ಮವೇ ಆಗಿರುತ್ತೆ. ಅದರಿಂದ ನೀವು ಎಸ್ಕೇಪ್ ಆಗಕ್ಕಾಗಲ್ಲ. ಆದ್ರೆ ಆ ಕರ್ಮದ ಒಂದು ದುಃಖ ಆಗಿರ್ಬೋದು, ತೀವ್ರತೆ, ಟೆನ್ಷನ್ ಇದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೆಲವು ಪರಿಹಾರವನ್ನ ಮಾಡ್ಬೇಕಾಗತ್ತೆ. ತುಂಬಾ ಪ್ರಾಬ್ಲಮ್ ಆಗ್ಬಾರ್ದು, ಸಣ್ಣ ಸಮಸ್ಯೆಯಲ್ಲೇ ಅದು ಸಾಲ್ವ್ ಆಗ್ಬೇಕು. ಅದಕ್ಕೋಸ್ಕರನೇ ಪರಿಹಾರಗಳನ್ನ ಮಾಡುವಂಥದ್ದು. ಕುಟುಂಬದ ಜವಾಬ್ದಾರಿ ಹಾಗೆ ಸಮಾಜಮುಖಿ ಕೆಲಸಗಳು ಕೂಡ ಈ ತಿಂಗಳಿನಲ್ಲಿ ನಿಮಗೆ ಗೊತ್ತಿಲ್ಲದೇನೆ ನಿಮ್ ಕಡೆಯಿಂದ ಆಗತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳಾಗಬೇಕು, ಸರ್ಕಾರಿ ಅಧಿಕಾರಿಗಳಿಂದ ಕೆಲವೊಂದು ಹೆಲ್ಪ್ ಆಗಬೇಕು, ಅಥವಾ ಸರ್ಕಾರದಿಂದ ಕೆಲವೊಂದು ಅನುಮತಿಗಳು ಬರಬೇಕು ನಿಮ್ದು ಯಾವುದೋ ಒಂದು ಕೆಲಸಗಳಿಗೆ. ಈ ತರದ್ದು ಏನಾದ್ರೂ ಆಗ್ಬೇಕಂತಿದ್ರೆ 14ನೇ ತಾರೀಕುವರೆಗೂ ಆಗಲ್ಲ. ಅಂದ್ರೆ ಆಗತ್ತೆ ಅನ್ನೋ ತರನೇ ಆಗ್ತಾ ಇರುತ್ತೆ, ಬಟ್ ಕೊನೆ ಮೂಮೆಂಟ್ ಅಲ್ಲಿ ಲೇಟ್ ಆಗ್ತಿದೆ ಅಂತ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಶನಿ ಇಲ್ಲಿ ತಡೆ ಹಾಕ್ತಾ ಇರ್ತಾನೆ. ಆದ್ರೆ 15ನೇ ತಾರೀಕಿಗೆ ಸೂರ್ಯನು ಮೇಷರಾಶಿಗೆ ಬಂದ ಮೇಲೆ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳು ನಿಮಗೆ ಸಕ್ಸಸ್ ಆಗುತ್ತೆ. ಈಗ ಸರ್ಕಾರಿ ಅಧಿಕಾರಿಗಳಿಂದನೇ ಅದು ನಿಮ್ಗೆ ಹೆಲ್ಪ್ ಆಗ್ಬೇಕು, ಕೆಲಸ ಆಗ್ಬೇಕು ಅಂದ್ರೆ ಅಂಥದ್ದು ಕೂಡ ನಿಮಗೆ 15ನೇ ತಾರೀಕಿನ ನಂತರ ಆಗುತ್ತೆ. ಇನ್ನು ಕುಟುಂಬದ ವಿಷಯ ಅಂತ ಬಂದಾಗ ಕುಟುಂಬದಲ್ಲಿ ಸಮಾಧಾನ ಇರುತ್ತೆ, ಸಮಾಧಾನ, ನೆಮ್ಮದಿ, ಪರವಾಗಿಲ್ಲ. ಯಾಕಂದ್ರೆ ಕುಟುಂಬಕ್ಕೆ ಯಾವುದೇ ಇತರ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಶುಕ್ರ ಲಾಭದಲ್ಲಿರೋದ್ರಿಂದ ಒಂದ್ ರೀತಿ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಹಾಗಾಗಿ ಆಫೀಸ್ ಟೆನ್ಷನ್ ಆಫೀಸಲ್ಲಿ ಮಾತ್ರ ಇರುತ್ತೆ. ಮನೆಗೆ ಬಂದ ತಕ್ಷಣ ಎಲ್ಲ ಮರ್ತು ಬಿಡ್ತೀರಾ. ಆಫೀಸಲ್ಲಿ ಮಾತ್ರ ಸ್ವಲ್ಪ ಒಂದು ಕೆಲಸದ ಒತ್ತಡ. ಯಾಕಂದ್ರೆ ಯಾಕೆ ಒತ್ತಡ ಅಂದ್ರೆ ಶನಿ ದುಡಿಸ್ತಾನೆ, ಸಿಕ್ಕಾಪಟ್ಟೆ ದುಡಿಸ್ತಾನೆ. ಅವನ ಜೊತೆನಲ್ಲಿ ಕುಜ ಸೇರ್ಕೊಂಡ್ಬಿಟ್ರೆ ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು. ಅಯ್ಯೋ ಆಗಿಲ್ಲ ಆ ಒಂದು ಟೆನ್ಷನ್. ಮನೆಗೆ ಬಂದ್ರು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಬೇಕು, ಇಲ್ಲ ಅಲ್ಲಿ ಆಫೀಸಲ್ಲಿ ಎಷ್ಟು ಕೆಲಸ ಮಾಡಿದ್ರು ಕಂಪ್ಲೀಟ್ ಆಗ್ತಿಲ್ಲ, ಪ್ರಾಜೆಕ್ಟ್ ಮುಗೀತಲ್ಲ. ಈ ಟೆನ್ಷನ್ಗಳು 14ನೇ ತಾರೀಕುವರೆಗೂ ಜಾಸ್ತಿ ಇರುತ್ತೆ. 15ನೇ ತಾರೀಕು ನಂತರ ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಇದ್ದೇ ಇರುತ್ತೆ. ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ ಸಾಧ್ಯವಾದಷ್ಟು ಈ ತಿಂಗಳಿನಲ್ಲಿ ಪ್ರತಿ ಶನಿವಾರ ಎಳ್ಳು ದಾನ ಕೊಡಿ. ಹಾಗೆ ಅದೇ ಶನಿವಾರನೇ ಹೆಸರು ಕಾಳನ್ನು ಕೂಡ ಕೊಡಿ. ಯಾಕಂದ್ರೆ ಬುಧ ನೀಚನಾಗಿದ್ದಾನೆ. ಏನ್ ಮಾಡ್ಬೇಕು, ಏನ್ ನಿರ್ಧಾರ ತಗೋಬೇಕು ಗೊತ್ತಾಗ್ತಾರಲ್ಲ. ಅಯ್ಯೋ ನಾನು ಯಾಕೆ ಇಷ್ಟು ದಡ್ಡನ್ ತರ ಡಿಸಿಷನ್ ತಗೋತಿದ್ದೀನಿ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ ಬುಧ ನೀಚನಾಗಿರೋದ್ರಿಂದ. ಅದಕ್ಕೆ ಶನಿವಾರ ಎಳ್ಳು ಮತ್ತು ಹೆಸರು ಕಾಳು ದಾನ, ಹಾಗೆ ಸೋಮವಾರ ಅಕ್ಕಿ ಮತ್ತು ತೊಗರಿಬೇಳೆ. ಯಾಕಂದ್ರೆ ತೊಗರಿಬೇಳೆ ದಾನ ಕೊಡೋದ್ರಿಂದ ಕುಜಗ್ರಹ ನಿಮ್ಗೆ ಶುಭ ಫಲ ಕೊಡ್ತಾನೆ, ಟೆನ್ಷನ್ ಕಮ್ಮಿ ಮಾಡ್ತಾನೆ. ಅಕ್ಕಿ ದಾನ ಮಾಡೋದ್ರಿಂದ ಚಂದ್ರಗ್ರಹ ತುಂಬಾ ಸ್ಮಾರ್ಟ್ ಆಗ್ತಾನೆ. ನಿಮ್ಮ ಮನಸ್ಸಿನಲ್ಲಿ ಧೈರ್ಯ, ಸ್ಥೈರ್ಯ ಇದೆಲ್ಲವೂ ಉಂಟಾಗುತ್ತೆ. ಮನಸ್ಸಿನ ನೆಮ್ಮದಿ ಹೆಚ್ಚಾಗುತ್ತೆ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಹಾಗೆ ಮಂತ್ರ ಹೇಳ್ಕೊಳ್ಳೋದಾದ್ರೆ ವಿಷ್ಣು ಸಹಸ್ರನಾಮ ದಿ ಬೆಸ್ಟ್ ಮಂತ್ರ ಮಿಥುನ ರಾಶಿಯವರಿಗೆ. ಯಾಕೆಂದ್ರೆ ನಿಮ್ಮ ಮನಸ್ಸೇ ಬುಧನ ರೀತಿಯಲ್ಲಿರುತ್ತೆ. ಬುಧ ಸಣ್ಣ ಗ್ರಹ ಆದ್ರೆ ತುಂಬಾ ಬುದ್ಧಿವಂತ, ತುಂಬಾ ಬುದ್ಧಿ ಇರುತ್ತೆ ನಿಮ್ಗೆ.
ಆದ್ರೆ ಈ ಪರಿಸ್ಥಿತಿಗಳು ಎದುರಿಸುವಂತಹ ಸಂದರ್ಭದಲ್ಲಿ ನೀವು ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಎರಡು ಡಿಸಿಷನ್ ಇಟ್ಕೊಂಡ್ಬಿಡ್ತೀರಾ ಕಣ್ಮುಂದೆಗಡೆ, ಇದಾದ ಅನ್ನೋ ಗೊಂದಲದಲ್ಲಿ ಬಹಳಷ್ಟು ಸಮಯವನ್ನ ವ್ಯರ್ಥ ಮಾಡ್ಬಿಡ್ತೀರಾ. ವಿಷ್ಣು ಸಹಸ್ರನಾಮ ಮಂತ್ರವನ್ನ ನೀವು ದಿನಾ ಪಠನೆ ಮಾಡ್ತಾ ಬನ್ನಿ. ತುಂಬಾನೇ ಬದಲಾವಣೆಗಳಾಗತ್ತೆ. ನಿಮ್ಮ ಒಂದು ನಿರ್ಧಾರ ಆಗಿರಬಹುದು, ನಿಮ್ಮ ಸ್ವಭಾವ ಆಗಿರ್ಬಹುದು, ನಿಮ್ಮ ಯೋಚನಾ ರೀತಿ ಎಲ್ಲದರಲ್ಲೂ ಚೇಂಜ್ ಆಗುತ್ತೆ. ನೀವೇನ್ ಪರಿಹಾರ ಮಾಡ್ತಿರೋ ಅದನ್ನ ನಿರಂತರವಾಗಿ ಮಾಡ್ತಾ ಬನ್ನಿ. ಅವಾಗ ನಿಮ್ಗೆ ವ್ಯತ್ಯಾಸ ಕಾಣುತ್ತೆ. ಯಾಕಂದ್ರೆ ಈಗ ಡಾಕ್ಟರ್ ಕೂಡ ಒಂದ್ ಮಾತ್ರೆ ಇನ್ನೊಂದು ಏನೋ ಕೊಟ್ಟು ಒಂದ್ ವಾರ ಹೇಳ್ತಾರೆ ಅಥವಾ ಒಂದ್ ತಿಂಗಳು ಹೇಳ್ತಾರೆ, ಈ ಟೈಮ್ ಅಂತ ಹೇಳ್ತಾರೆ. ಅದನ್ನೇ ಕನ್ಸಿಸ್ಟೆನ್ಸಿ ನಿರಂತರತೆ ಅಂತ ಹೇಳೋದಲ್ವಾ. ಹಾಗೆ ನೀವು ಪೂಜೆ ಮಾಡ್ತೀರಾ, ಜಪ ಮಾಡ್ತೀರಾ ಅಥವಾ ಮಂತ್ರ ಹೇಳ್ಕೊತಾ ಇದ್ದೀರಾ, ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ಅವಾಗ ನಿಮ್ಗೆ ಅದ್ರದ್ದು ಫಲ ಸಿಕ್ಕತ್ತೆ. ಹಾಗಾಗಿ ಹೇಳಿರುವಂತಹ ಪರಿಹಾರನ ಮಾಡ್ಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳಿಗಂತೂ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ವಿದ್ಯಾರ್ಥಿಗಳು ಕೂಡ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ನಿಮ್ಗೆ ಹೇಳಕ್ ಬಂದ್ರೆ ಹೇಳ್ಕೊಳ್ಳಿ, ಇಲ್ಲಾಂದ್ರೆ ಕೇಳಿಸ್ಕೊಳ್ಳಿ. ರಾತ್ರಿ ಮಲಗುವ ಮೊದಲು ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಇದರಿಂದ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ.